ಇಂದಿನ ವಿಶೇಷವಾದಂಥ ಹರಿಯುವ ನೀರಿನ ಉದ್ದೇಶದ ಉಪದೇಶ. ಆತ್ಮೀಯ ಬಂಧುಗಳೇ, ನಮ್ಮ ಜೀವನ ಕೂಡ ಹರಿಯುವ ನೀರಿದ್ದಂತೆ. ಹಾಗಾಗಿ ನೀರು ಹರಿದು ತಾನು ಗುರಿ ಮುಟ್ಟಿ ತನ್ನದೇ ಆದಂಥ ಒಂದು ಹೆಸರನ್ನು ಪಡೆಯುತ್ತದೆ. ಮುಂದುಗಡೆ ಹೋದಾಗ ನದಿಯಾಗಿ, ಸಾಗರ ಸರೋವರವಾಗಿ, ಇವತ್ತು ಸಮುದ್ರವಾಗಿ ಇವತ್ತೆಂಪ ಅಂದರೆ ನಾವು ಅದನ್ನು ಹೆಸರು ಕರಿತೇವೆ. ಹಾಗಾಗಿ ಮನುಷ್ಯನು ಕೂಡ ತನ್ನ ಜೀವನ ಹರಿಯುವ ನೀರಂತೆ ತಾನು ಬಾಲ್ಯದಲ್ಲಿ ಬೆಳೆದು ಯೌವನದಲ್ಲಿ ಮುಂದೆ ಒಳ್ಳೆಯ ಕೆಲಸ ಮಾಡೋ ಮೂಲಕ ಮಹಾನ್ ಪುರುಷರಾಗಿ ಈ ಜಗತ್ತಿಗೆ ಒಳ್ಳೆಯ ಮಾನವರಾಗ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲ ಓದಿದ್ದೀವಿ. ಹಾಗಾಗಿ ಹರಿಯುವ ನೀರಿಗೆ ಯಾವ ರೀತಿ ಬಂಡೆಗಳು, ಕಲ್ಲು, ಮುಳ್ಳುಗಳು, ಗಿಡ ಮರಗಳು ಯಾವ ರೀತಿ ಎದುರುತ್ತದರಾಗಿ ನಿಲ್ತವೋ, ಅದೇ ರೀತಿ ಮನುಷ್ಯನಿಗೆ ಕೂಡ ಜೀವನದಲ್ಲಿ ಕಲ್ಲುಗಳಂತೆ, ಗಿಡ ಮರಗಳಂತೆ, ಕಂಟೆಗಳಂತೆ ಕೂಡ ಕೆಲವೊಂದು ವಿರೋಧಗಳು, ಆರೋಪ, ಅನುಮಾನಗಳು, ಅನ್ಯಾಯಗಳು ಮತ್ತು ಹಲ್ಲೆಗಳು ಕೂಡ ನಮ್ಮ ಎದುರಿಗೆ ಬರ್ತವೆ. ಆದರೂ ಕೂಡ ನಾವು ಈ ನೀರಿನಂತೆ ಎಲ್ಲವೂ ಕೂಡ ಬದಿಗೊತ್ತಿ ನಾವು ಗುರಿ ಮುಟ್ಟಬೇಕಾಗಿದೆ. ಅದಕ್ಕಾಗಿ ಮಿತ್ರರೇ, ತಾವು ಕೂಡ ತಮ್ಮ ಜೀವನದಲ್ಲಿ ಹಲವು ಕಷ್ಟಗಳು ಬಂದಾಗ ಅವೆಲ್ಲವೂ ಕೂಡ ತಾವು ನೀರಿನಂತೆ ಸಡಿಲಾಗಿ ಅವಕ್ಕೆ ಬಾಜು ಮಾಡಿಕೊಂಡು ನಾವು ಗುರಿ ಸೇರಬೇಕು ಅಂತಕ್ಕ ಒಂದು ಹರಿಯುವ ನೀರಿನ ಉಪದೇಶದಂತೆ ತಾವು ಕೂಡ ತಮ್ಮ ಜೀವನದಲ್ಲಿ ಹರಿಯುವ ನೀರಾಗಿ, ಕೊಳೆತ ನಾರುವ ನೀರಾಗಬೇಡ್ರಿ ಅಂತ ಹೇಳೋ ಮೂಲಕ ಈ ನಾಡಿ ನಮ್ಮ ಹಿತೈಷಿ ಮಿತ್ರರಿಗೆ ಇಂದಿನವಾದಂಥ ಈ ಹರಿಯುವ ನೀರಿನ ಸದುದ್ದೇಶ ಮತ್ತು ಗುರಿ ಉದ್ದೇಶ, ಅದರಂತೆ ಮಾನವ ಗುರಿ ಉದ್ದೇಶ ಮುಟ್ಲಿ ಅಂತೇಳಿ ಶುಭ ಹಾರೈಕೆ. ಸಾಧು ಸಾಧು.